ಬೆಂಗಳೂರಲ್ಲಿ ವಾಸ ಇದ್ದ ಪಾಕ್ ಪ್ರಜೆಗಳ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಪ್ರಮುಖ ಆರೋಪಿ ಪರ್ವೇಜ್ ವಿಚಾರಣೆಯನ್ನ ನಡೆಸಲಾಗಿದೆ. ಪರ್ವೇಜ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗಿದೆ. ಬಂಧಿತ ಪರ್ವೇಜ್ ಮೂಲತಃ ಉತ್ತರ ಪ್ರದೇಶದವನು. ಈತ ಮೂಲತಃ ಭಾರತದವನೇ, ಉತ್ತರ ಪ್ರದೇಶದವನು. ಆದರೆ ಪರ್ವೇಜ್ ಪತ್ನಿ ಮೂಲತಃ ಪಾಕಿಸ್ತಾನ. ಆದರೂ ಕೂಡ ಈಕೆ ದೆಹಲಿಯಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಕೋರ್ಟ್ ಆದೇಶದಂತೆ ದೆಹಲಿಯಲ್ಲಿ ಪರ್ವೇಜ್ ಪತ್ನಿ ವಾಸವನ್ನ ಮಾಡ್ತಾ ಇರ್ತಾರೆ. ಪ್ರತಿ ತಿಂಗಳು ಕೋರ್ಟ್ನಲ್ಲಿ ಸಹಿ ಮಾಡ್ತಾ ಇರುವ ಪರ್ವೇಜ್ ಹಾಗೆ ಪತ್ನಿ. ಕೋರ್ಟ್ ಆದೇಶ ಹಿನ್ನೆಲೆ ಪರ್ವೇಜ್ ಪತ್ನಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆರೋಪಿ ಪರ್ವೇಜ್ ಸಂಪರ್ಕದಲ್ಲಿ 50ಕ್ಕೂ ಹೆಚ್ಚು ಜನ ಇದ್ದಾರೆ. ಪರ್ವೇಜ್ ಸಂಪರ್ಕದಲ್ಲಿ ಇರುವವರಿಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಅಂದ್ರೆ 50 ಜನ ಇವ್ರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿರುವಂತದ್ದು. ಅವರೆಲ್ಲ ಯಾರು, ಅವರ ಹಿನ್ನೆಲೆ ಏನು, ಇದರ ಬಗ್ಗೆ ಶೋಧ ನಡೆಸಲಾಗ್ತಾ ಇದೆ. ಮುಂಬೈ, ಚೆನ್ನೈನಲ್ಲಿ ಬೀಡು ಬಿಟ್ಟಿರುವ 2 ತನಿಖಾ ತಂಡ ಹಾಗೆ ಮೆಹದಿ ಫೌಂಡೇಶನ್ ಚಟುವಟಿಕೆಗಳ ಬಗ್ಗೆನೂ ಕೂಡ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಈ ಫೌಂಡೇಶನ್ ಏನು ಕೆಲಸ ಮಾಡ್ತಾ ಇತ್ತು, ಇವರಿಗೆ ದುಡ್ಡು ಎಲ್ಲಿಂದ ಬರ್ತಾ ಇತ್ತು, ಇವರು ಅದನ್ನು ಎಲ್ಲಿ ಖರ್ಚು ಮಾಡ್ತಾ ಇದ್ರು, ಇದೆಲ್ಲದರ ಬಗ್ಗೆನೂ ಕೂಡ ಸದ್ಯಕ್ಕೆ ನಿಗಾ ಇಡಲಾಗಿದೆ.